ಕ್ವಶನ್ ನಾವು ರಾಜಕೀಯವಾಗಿ ಬಹಳ ಮಾತಾಡ್ತಾ ಇದ್ವಿ ಗಣೇಶ್ ಅವರೇ, ಅದೊಂದು ಭಾಗ. ಈಗ ಧಾರ್ಮಿಕವಾಗಿ ಈ ಥರ ಶಂಕರಾಚಾರ್ಯ ವಿರಚಿತ ಮಠಗಳು, ಅವ್ರ ಕಡೆಯಿಂದ ಸ್ಥಾಪಿಸಲ್ಪಟ್ಟಂತಹ ಮಠಗಳು, ಅಲ್ಲಿನ ಇವತ್ತಿನ ಮುಖ್ಯಸ್ಥರುಗಳು, ಹಿರಿಯ ಸ್ವಾಮೀಜಿಗಳು ಮಾತಾಡ್ತಾ ಇದ್ದಾಗ ಇದು ಯಾವ ಥರದ ಆಚಾರ ಇದು? ಏನು ಇವರು ಚಪ್ಪಾಳೆ ತಟ್ಬೇಕಾ? ನಾವು ಹೋಗಿ ಮೋದಿಯವ್ರಿಗೆ ಸರಿಯಾಗಿ ನಮಸ್ಕಾರ ಹಾಕೋಕ್ಕೂ ಬರಲ್ಲ ಸ್ವಾಮೀಜಿಗಳಿಗೆ? ಪ್ರಾಣ ಪ್ರತಿಷ್ಠಾಪನೆಯನ್ನು ದೇವಸ್ಥಾನ ಕಟ್ಟಿಬಿಟ್ಟು ಮಾಡ್ತಾರಾ, ಇಲ್ಲ ಪ್ರಾಣ ಪ್ರತಿಷ್ಠಾಪನೆ ಮೊದಲಾಗಿ ಆಮೇಲೆ ದೇವಸ್ಥಾನ ಕಟ್ತಾರಾ? ಇದಕ್ಕೆಲ್ಲ ಜೈ ಜೈ ಅನ್ನೋಕ್ಕಾಗಲ್ಲ ನಾವು. ಇದು ಹೀಗೆಲ್ಲ ಪದ್ಧತಿ. ಇದಕ್ಕೊಂದು ಆಚಾರ ಬೇಕು, ವಿಚಾರ ಬೇಕು, ಧಾರ್ಮಿಕ ಸಾಮರಸ್ಯ ಬೇಕಾಗುತ್ತೆ. ಇದಕ್ಕೆಲ್ಲ ನಾವು ಜೈ ಜೈ ಅಂತ ಹೇಳೋಕ್ಕಾಗಲ್ಲ ಅಂತ ಅವರೊಂದು ಮಾತು. ನೀವು ಕೇಳಿಸ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೀನಿ ಗಣೇಶ್ ಅವರು. ನಾನೇ ಶ್ರೇಷ್ಠ ಅನ್ನೋತಕ್ಕಂಥ ವ್ಯಕ್ತಿಗೆ ಇನ್ನೊಬ್ಬರು ಕನಿಷ್ಠವಾಗಿ ನೋಡತಕ್ಕಂಥ ಚಿಂತನೆ ಉಳ್ಳತಕ್ಕಂಥ ವ್ಯಕ್ತಿಗಳು ಬಹಳ ನಿಕೃಷ್ಟರು. ಅವರು ಸ್ವಾಮಿಯಾಗಿರಲಿ ಏನೇ ಆಗಲಿ, ನಾನು ಇನ್ನೊಬ್ಬರ ಭಾವನೆಯನ್ನು ಗೌರವಿಸುತ್ತೇನೆ, ತಪ್ಪಿದ್ದರೆ ತಿಳುವಳಿಕೆ ಹೇಳುತ್ತಿದ್ದುತ್ತೇನೆ ಅನ್ನತಕ್ಕಂಥದ್ದು ಮಾರ್ಗದರ್ಶಕರ ನೀತಿ. ಅವರೆಂಥ ಸ್ವಾಮಿನೇ ಆಗಿರಲಿ, ಅವರು ಒಬ್ಬ ವ್ಯಕ್ತಿನೇ. ಅವರೇನು ಆಕಾಶನ ಹಿಡಿದೊಂದು ಪವಾಡ ಪುರುಷ ಅಲ್ಲ. ಮೋದಿ ಒಬ್ಬ ರಾಷ್ಟ್ರೀಯ ನಾಯಕ ಆಗಿ ಅವರು ಒಬ್ಬ ವ್ಯಕ್ತಿನೇ. ಇನ್ನೊಬ್ಬ ವ್ಯಕ್ತಿ ಅವ್ರು ಹಿಂಗೆ ನಮಸ್ಕಾರ ಮಾಡ್ತಾರೆ, ಹಿಂಗೆ ನಮಸ್ಕಾರ ಮಾಡ್ತಾರೆ, ನನಗೆ ಹೀಗೆ ಮಾಡಬೇಕು ಅನ್ನತಕ್ಕಂಥ ನಿಮ್ಮ ಮನ್ನಣೆಯ ದಾಹ ಇದೆಯಲ್ಲ, ಅದು ಭಾಳ ಕೆಟ್ಟದ್ದು. ನೀವೊಬ್ಬ ಭಕ್ತನಾಗಿ ಹೋಗ್ಬೇಕು ರಾಮ ಮಂದಿರಕ್ಕೆ, ಭಕ್ತರಲ್ಲಿ ಭಕ್ತನಾಗಿ ಹೋಗ್ರಿ. ಹಾಗಾಗಿ ನಿಮ್ಮ ನಿಲುವನ್ನು ಒಪ್ತೀನಿ. ನೀವು ಇನ್ನೊಬ್ಬರ ನಡವಳಿಕೆಗಳನ್ನು ಟೀಕೆ ಮಾಡತಕ್ಕಂಥ ಹಕ್ಕು ನಿಮಗಿಲ್ಲ. ನೀವು ಎಷ್ಟೇ ದೊಡ್ಡವರಾದರೂ ಕೂಡ ಸಮಾಜದಲ್ಲಿ ನೀವೊಬ್ಬ ವ್ಯಕ್ತಿನೇ. ಹಾಗಾಗಿ ಇದು ರಾಮ ಮಂದಿರ, ದೇವಸ್ಥಾನ ಅಲ್ಲ. ಗಣೇಶ್ ಅವರೇ, ಉತ್ತರಾಖಂಡ್ನ ಜ್ಯೋತಿರ್ಮಠ ಶ್ರೀ ಅವಿಮುಕ್ತೇಶ್ವರಾನಂದ ಸರಸ್ವತಿ ಶ್ರೀಗಳ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಿ. ಭಟ್ರು ಮಾತು ಹೇಳ್ತಾರೆ, ಆಕಾಶದಲ್ಲಿ ಅರಕ್ಕೆ ಬಿಚ್ಚಿ ಹಾರಾಡಿ ಆಕಾಶದಲ್ಲಿ ಹದ್ದಿನಂತೆ ಹಾರಾಡಿದ್ರು ಅದು ಕೆಳಗೆ ಬಿದ್ದು ಬಾಂಸು ತುಂಡೆ ನೋಡ್ತದೆ. ಹಾಗಾಗಿ ನಿನ್ನ ನಿಲುವುಗಳು, ನೀವು ಸ್ವಾಮಿಗಳಾಗಿದ್ರೆ ನಿಮ್ಮ ನಿಲುವುಗಳನ್ನು ತಪ್ಪಿದ್ರೆ ತಿದ್ದಿ. ನಾನು ಮೋದಿ ನೋಡೋಕೆ ಹೋಗ್ಬೇಕಾ, ಚಪ್ಪಾಳೆ ಹೊಡಿಯೋಕೆ ಹೋಗ್ಬೇಕಾ? ಬೇಡ, ಹೋಗ್ಬೇಡಿ, ನಾನು ಹೋಗಲ್ಲ ಅನ್ನೋ ಹೊರತು ನಿಮ್ಮ ಮಾತು ನಮಗೇನಾಗಬೇಕು? ಬಿಡಿ, ಮನೇಲಿರ್ರಿ. ನಾವು ಬಂದವ್ರ ಕಾರ್ಯಕ್ರಮ ಮಾಡ್ತಿದ್ದೀವಿ ರೀ. ನಿಮ್ಮ ನಿಲುವಿನ ಮೇಲೆ ನಾವೇನಿಲ್ಲ. ಇಫ್ ಯು ಕಮ್ ವಿತ್ ಯು, ಇಫ್ ಯು ಡು ನಾಟ್ ಕಮ್ ವಿತ್ ಯು, ಇಫ್ ಯು ಫೈಟ್, ನಿಮ್ಮನ್ನು ಎದುರಿಸೇ ನಾವು ಮುಂದೆ ಹೋಗ್ತೀವಿ. ಇದು ನಮ್ಮ ನಿಲುವು, ತಪ್ಪೇನಿಲ್ಲ. ತಪ್ಪಿದ್ರೆ ತಿದ್ದುಕೊಳ್ತೀವಿ. ಆದರೆ ತಪ್ಪುಗಳನ್ನೇ ನೀವೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡನ ನಾನೇ ಸರ್ವಶ್ರೇಷ್ಠ ಅಂತ ಬಿಂಬಿಸ್ಕೊಳ್ತಿದ್ದೀರಲ್ಲ, ನಿಮ್ಮನ್ನು ನೀವು ಬಿಂಬಿಸ್ಕೊಳ್ತಿದ್ದೀರಿ. ನಿಮ್ಮನ್ನು ಯಾರೂ ಬಿಂಬಿಸ್ತಿಲ್ಲ. ನಿಮ್ಮನ್ನು ಯಾರು ಬಿಂಬಿಸದೇ ಇರೋದ್ರಿಂದ ನಿಮ್ಮ ನೀತಿಗಳನ್ನು ನಾವು ಖಂಡಿಸ್ತೀವಿ. ಮಾಡ್ಕೊಳ್ಳಿ, ಹೇಳ್ಕೊಳ್ಳಿ, ವ್ಯಕ್ತಿ ಸ್ವಾತಂತ್ರ್ಯ ಇದೆ, ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಇದೆ. ಆದರೆ ನೀವು ಹೇಳೋದನ್ನೆಲ್ಲ ಕೇಳಿ ಪಾಲಿಸಬೇಕು ಅಂತ ನೀತಿ ನಿಯಮಗಳು ಎಲ್ಲೂ ಇಲ್ಲ. ಅಲ್ಲಿ ಮಾಡ್ತಿರೋದು ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಾವನೆಗಳನ್ನು ಆಧರಿಸಿ ಕೋಟ್ಯಾಂತರ ಜನಗಳ ನೀತಿಗಳನ್ನು ನಿರೂಪಿಸಿ ಅವರ ಅನುಗುಣವಾಗಿ ಮಾಡ್ತಿದ್ದೇವೆ ಹೊರತು ನಿಮ್ಮ ಒಬ್ಬ ವೈಯಕ್ತಿಕ ಅದಕ್ಕೆ ಈಗ ಅವರಲ್ಲಿ ಪರ್ಸ್ನಲ್ ಆಗಿ ಮೋದಿಯವ್ರನ್ನ ಇದು ಮಾಡ್ತಿದ್ದಾರೆ ಅಂತ ನಿಮ್ಮ ಭಾವನೆ ಅಲ್ಲ. ನಾನು ಅದು ಹೇಳಿ ಮೋದಿ ವಿಚಾರ ಇಟ್ಕೊಂಡು ಈ ನಿಲುವಿಗೆ ಬಂದಿದ್ದಾರೆ ಅವರು. ಚಪ್ಪಾಳೆ ಹೊಡೆಯಕ್ಕೆ ಹೋಗ್ಬೇಕಾ? ಬೇಡ, ಬರಬೇಡ. ನಮ್ಮನ್ನು ಕೇಳಿದ್ವ ಚಪ್ಪಾಳೆ ಹೊಡಿಗೆ ಬಾ ಅಂತ? ಅಟ್ಲೀಸ್ಟ್ ಬರಬೇಡಿ ಅಂತ ಹೇಳಿ ಹಿರಿಯರಿದ್ದಾರೆ. ನೋಡಿ ಸರ್, ಗಣೇಶ್ ಅವರು, ನಾವು ಹಿರಿಯರು ಸ್ವಾಮೀಜಿಗಳಿದ್ದಾರೆ. ಸೈದ್ಧಾಂತಿಕ ವಿರೋಧ ಇರಲಿ, ನೋಡಿ ಸರ್, ಬೇಡ, ನೀನು ತಾನು ಆ ಮಾತು ಬೇಡ. ನುಡಿಯಿರತಕ್ಕಂಥ ಸಣ್ಣ ಹುಡುಗನು ಕೂಡ ನನಗೆ ಹಿರಿಯ. ಯಾಕೆಂದ್ರೆ ಅವನ ಗುಣಗಳು, ನಡೆ ನುಡಿಗಳು ಶ್ರೇಷ್ಠವಾಗಿದ್ದ ಪಕ್ಷದಲ್ಲಿ ನಾನು ಅವನ ಕಾಲ ಗಣೇಶ್ ಅವರೇ ಇದೆ ಅಂತ ಹೇಳಿ ಕನಿಷ್ಠವಾಗಿ ನೋಡತಕ್ಕಂಥ ನೀತಿ ಇದೆಯಲ್ಲ, ಖಂಡಿಸ್ತೀನಿ. ಯಾವುದೇ ವ್ಯಕ್ತಿ ಆದ್ರೂ ಖಂಡಿಸ್ತೀನಿ. ಎರಡು ವಿಷಯ ಗಣೇಶ್ ಅವರು, ಎರಡು ವಿಷಯ. ದಾರ್ಶನಿಕರೆಲ್ಲ ಆಕಾಶ ಇಳಿದು ಬಂದ ಪವಾಡ ಪುರುಷರು ಅಲ್ಲ ಗಣೇಶ್ ಅವರೇ. ನೀವು ಎಲ್ಲರಿಗೂ ಅವರದೇ ಆದಂಥ ನೀತಿ ನಿಯಮಗಳು, ರಿವಾಜುಗಳು ಇರ್ತದೆ. ನೀವೊಬ್ರು ಒಂದು ಪೊಲಿಟಿಕಲ್ ನ್ಯಾಯವಾಗಿ ಮಾತಾಡ್ತಿದ್ದೀನಿ ಸರ್. ಹೇಳೋದು ಕೇಳಿಸ್ಕೊಳ್ರಿ ಗಣೇಶ್ ಅವರೇ. ನೀವೊಬ್ರು ಪೊಲಿಟಿಕಲ್ ಪಾರ್ಟಿಯ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀರಿ, ಸಂತೋಷ. ವಕ್ತಾರಾಗಿ ಬಂದಿದ್ದೀರಿ, ಸಂತೋಷ. ನನ್ನ ಇಡೀ ಪ್ರಶ್ನೆ, ಈ ಶಂಕರಾಚಾರ್ಯರೂ ನಿರ್ಮಿಸಲ್ಪಟ್ಟಂಥ ಒಂದು ಮಠದ ಮುಖ್ಯ ಗುರುಗಳಾಗಿ ಅವರು ಮಾತಾಡ್ತಾ ಇದ್ದಾರೆ. ಶೈವ ಪಂಥ, ಇಡೀ ಶೈವ ಪಂಥ ಅವರನ್ನು ತುಂಬ ದೊಡ್ಡ ಸ್ಥಾನದಲ್ಲಿ ನೋಡುತ್ತೆ. ಅವರು ಹೇಳಿರೋ ಮಾತನ್ನು ಇನ್ನೊಮ್ಮೆ ನನಗೆ ಮನವರಿಕೆ ಮಾಡ್ಕೊಡೋಕೆ ಪ್ರಯತ್ನ ಪಡ್ತೀನಿ. ನಾನು ಅಯೋಧ್ಯೆ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗುತ್ತಿಲ್ಲ. ಪ್ರಧಾನಿ ಮೋದಿ ಆ ಮೂರ್ತಿಯನ್ನು ಸ್ಪರ್ಶಿಸಿ ಲೋಕಾರ್ಪಣೆ ಮಾಡಿದರೆ ನಾನು ಜಯ ಜಯ ಭಜನೆ ಮಾಡಬೇಕಾ? ನಾನು ಒಬ್ಬ ವ್ಯಕ್ತಿಯ ಜೊತೆ ಹೋಗುವವನಲ್ಲ. ನಾನು ಸೈದ್ಧಾಂತಿಕ ಹಿನ್ನೆಲೆಯ ವ್ಯಕ್ತಿ. ಧಾರ್ಮಿಕ ಕ್ಷೇತ್ರದಲ್ಲಿ ಮೋದಿಯವರು ಹಸ್ತಕ್ಷೇಪ ಮಾಡುತ್ತಿದ್ದಾರೆ. ಮೋದಿ ನಮಗೆ ಹೇಗೆ ನಮಸ್ಕಾರ ಮಾಡುತ್ತಾರೆ ಗೊತ್ತಾ? ಹೀಗೆ ಅಂತ ಒಂದು ಸಂಜ್ಞೆ ಮೂಲಕ ತೋರಿಸ್ತಾರೆ. ಇದು ನನ್ನ ವ್ಯಕ್ತಿ ವಿರೋಧ ಅಲ್ಲ.
ಇದೊಂದು ಕಂಪ್ಲೀಟೇ ಆಗಲಿಲ್ಲ. ಇದು ಯಾಕೆ ಈ ಥರ ತರಾತುರಿಯಲ್ಲಿ ಮಾಡ್ತಿದ್ದಾರೆ, ಮೋದಿ ಯಾಕೆ ಧಾರ್ಮಿಕ ವ್ಯಕ್ತಿ ಆದರು ಅಂತ. ಈಗ ಅವರೆಲ್ಲೂ ಕೂಡ ಅಪೂರ್ಣ ಅನ್ನೋ ಪದ ಉಪಯೋಗಿಸ್ಲಿಲ್ಲ. ಇದು ಅದು ಇಲ್ಲ, ಹೇಳಿಲ್ಲ. ಬೇರೆ ನಾನು ಗುರುಗಳಿದ್ದಾರೆ, ಬರ್ಕೊಡ್ತೀನಿ. ಇನ್ನೊಬ್ಬರಿದ್ದಾರೆ. ಅದು ಅಲ್ಲಿಗೆ ಬರ್ತೀನಿ. ನಾನು ಅವ್ರಿಗೆ ಉತ್ತರ ಕೊಡ್ತಿದ್ದೀನಿ. ಎಲ್ಲರಿಗೂ ಹೇಳಿದ್ರೆ ಎಲ್ಲರಿಗೂ ಒಂದೊಂದೇ ಉತ್ತರ ಕೊಡ್ತಿದ್ದೀನಿ. ನಾನು ಅವ್ರಿಗೆ ಮಾತ್ರ ಉತ್ತರ ಅವ್ರು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರೆ, ನಮ್ಮ ಜಾಗವನ್ನ ಬೇರೆಯವರು ಕಬ್ಜಾ ಮಾಡ್ಕೊಂಡಿದ್ರು, ನಾವು ಅದನ್ನು ಉಳಿಸ್ಕೊಂಡಿದ್ದೀವಿ, ಇವತ್ತು ಕಟ್ತಿದ್ದೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ರಾಷ್ಟ್ರೀಯವಾಗಿ ನಾವು ಯಾವುದೇ ದಬ್ಬಾಳಿಕೆ ಇಲ್ಲದೆ ಶ್ರೇಷ್ಠ ನ್ಯಾಯಾಲಯ ಕೊಟ್ಟ ತೀರ್ಪಿನ ಆದೇಶದ ಮೇರೆಗೆ ಮುಸ್ಲಿಮಾನರು ಕೂಡ ಸಹೋದರರಂತೆ ನೀವು ಅಲ್ಲಿ ಬದುಕಿ ನಾವು ಇಲ್ಲೂ ಬದುಕಿ ದಿನ ಜಗಳ ಆಡಿಕೊಂಡು ದೇಶದ ಅಭಿವೃದ್ಧಿ ಹಾಳು ಮಾಡೋದು ಬೇಡ ಅನ್ನತಕ್ಕಂಥ ತೀರ್ಪಿನ ಮೇಲೆ ಕಟ್ಟುತ್ತಿರತಕ್ಕಂಥ ದೇವಸ್ಥಾನ ಅಲ್ಲ, ರಾಮ ಮಂದಿರ. ಆಲಯ ಬೇರೆ, ದೇವಸ್ಥಾನ ಬೇರೆ, ರಾಮ ಮಂದಿರ ಬೇರೆ, ಗುಡಿ ಬೇರೆ. ಹಾಗಾಗಿ ಇದು ರಾಮ ಮಂದಿರ. ಒಂದೊಂದು ಈಗ ದಕ್ಷಿಣ ಭಾರತದಲ್ಲಿ ದೇವಸ್ಥಾನಗಳು ಕಟ್ಟಬೇಕಾದ್ರೆ, ರಾಮ ಮಂದಿರ ಕಟ್ಟಬೇಕಾದ್ರೆ ಒಂದು ನೀತಿ ಇರುತ್ತೆ, ಉತ್ತರ ಭಾರತದಲ್ಲಿ ಇದಿರುತ್ತೆ ಒಂದೊಂದು ನೀತಿ. ಹಾಗಾಗಿ ನೀವು ಅಲ್ಲಿರತಕ್ಕಂಥ ನೀತಿಗಳನ್ನ ಏನಾದ್ರು ತಪ್ಪಿದ್ರೆ, ಇಲ್ಲಪ್ಪ ಹೀಗೆ ಹೋಗ್ಬೇಕು, ಹೀಗೆ ಮಾಡ್ಬೇಕು ಅಂತೇಳಿ ಸರ್ ನಾವು ಅದನ್ನು. ಆದರೆ ವ್ಯಕ್ತಿಗತವಾಗಿ ಅವ್ರು ಹಿಂಗ್ ಮಾಡ್ತಾರೆ. ನೀವು ಒಬ್ಬ ಸಣ್ಣ ಮಗುವಾಗೆ ಇವತ್ತು ಸ್ವಾಮಿ ಆಗಿದ್ದು, ಮೋದಿನೂ ಸಣ್ಣ ಮಗುವಾಗೆ ಒಬ್ಬ ವ್ಯಕ್ತಿ ಆಗಿದ್ದು. ಹಾಗಾಗಿ ಒಬ್ಬರ ವ್ಯಕ್ತಿತ್ವವನ್ನ ನೀವು ನಾನು ಮಹಾಸ್ವಾಮಿ, ನಾನೇ ಗ್ರೇಟ್ ಅಂತ ಹೇಳೋದು ನಾನು ಒಪ್ಪಲ್ಲ. ವಿದ್ವತ್ತನ್ನು ಒಪ್ಪುತ್ತೀನಿ. ನನ್ನ ಅಭಿಪ್ರಾಯ ಅಲ್ಲ, ರಾಷ್ಟ್ರೀಯ ಅಭಿಪ್ರಾಯಗಳಲ್ಲಿ ನನ್ನ ನಡೆ ಅಲ್ಲ. ಅವರು ಯಾವಾಗ ದೇಶದ ಪ್ರಧಾನಮಂತ್ರಿಯನ್ನ ದೂಷಣೆ ಮಾಡಿದ್ರು, ನನಗೂ ಅಷ್ಟೇ ಅವ್ರನ್ನು ದೂಷಣೆ ಮಾಡೋ ಹಕ್ಕಿದೆ. ಈ ಡಿಬೇಟು ಗದ್ದಲಕ್ಕಲ್ಲ. ಇಲ್ಲ ಸರ್, ಇದು ಅಧಿಕ ಪ್ರಸಂಗತನ ಇರೋದು. ಅಲ್ಲ ಸರ್, ಇರ್ಲಿ. ಅದೇ ಶಂಕರಾಚಾರ್ಯ ಹೇಳಿದ್ರು, ಭಜ ಗೋವಿಂದಂ ಭಜ ಗೋವಿಂದಂ. ಮೂಢಾತ್ಮರು ಕೆಲವರು ಈ ತರ 100 ಮಂತ್ರ ಹೇಳ್ಬಲ್ಲ ನಾನು. ವಿಚಾರ ಕಲಿತ್ಕೊಳ್ತೀವಿ, ಹೇಳಿ ಬಂದಿರೋ ಚರ್ಚೆ ಮಾಡಕ್ಕೆ. ನಾವು ತಕ್ಕೊಂಡು ಓದ್ಕೊಂಡಿರ್ತೀವಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ತಾಳ್ಮೆ ಇರಲಿ. ನಾನು ಇದನ್ನ ಪೊಲಿಟಿಕಲಿ ಅಂತ ನಾನು ಮಾತಾಡ್ತಿಲ್ಲ. ಇದು ಧಾರ್ಮಿಕ ಅಂತ ವಿಷಯ ಶುರು ಮಾಡಿ ಇಡೀ ದೇಶದ ಅಭಿಪ್ರಾಯ, ಇಡೀ ದೇಶದ ಅಭಿಪ್ರಾಯ ನೀವು ಹೇಳ್ತಾ ಇದ್ರೆ, ದೇಶದಲ್ಲಿ ಇನ್ನೊಂದು ಅಭಿಪ್ರಾಯ, ಅದನ್ನು ಕೇಳಿಸ್ಕೊಳ್ಳಿ. ಇಡೀ ದೇಶದ ಅಭಿಪ್ರಾಯ ನೀವು ರೆಪ್ರೆಸೆಂಟ್ ಮಾಡಕ್ಕಾಗಲ್ಲ. ಯು ಕ್ಯಾನ್ ರೆಪ್ರೆಸೆಂಟ್ ದ ಹೋಲ್ ನೇಷನ್. ವಿವಿಧತೆಯಲ್ಲಿ ಅದನ್ನೇ, ಆ ವಿವಿಧತೆಯ ಬಗ್ಗೆ ನಿಮ್ಗೆ ಪ್ರಶ್ನೆ ಕೇಳ್ತಾರೆ.